ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮದುರೈ ಮೀನಾಕ್ಷಿಯ ಬಗ್ಗೆ ಹೇಳ್ತಾ ಹೋದ್ರೆ ಒಂದಕ್ಕೊಂದು ಪುರಾಣ ಕಥೆಗಳು ಜೋಡಣೆಯಾಗ್ತಾ ಹೋಗ್ತವೆ. ಅದರಲ್ಲೂ ಮೀನಾಕ್ಷಿ ದೇವಿಯ ವಾಸಸ್ಥಾನವೇ ಮದುರೈ ದೇವಾಲಯ ಅಂತಲೇ ಸನಾತನ ಸಂಪ್ರದಾಯ ಒಪ್ಪಿಕೊಂಡಿದೆ. ಮೀನಾಕ್ಷಿ ಎಂಬ ಹೆಸರು ಬರುವುದಕ್ಕೆ ಕಾರಣ ಅಂದ್ರೆ ಮೀನು ಮತ್ತು ಅಕ್ಷಿಯ ಸಮ್ಮಿಲನ. ಅಕ್ಷಿ ಅಂದ್ರೆ ಕಣ್ಣು, ಹಾಗಾಗಿ ಮೀನಿನಂತಹ ಕಣ್ಣುಳ್ಳವಳು ಎಂದು ವಿವರಣೆ ಸಿಗುತ್ತೆ. ಮದುರೈ ಮೀನಾಕ್ಷಿ ಅಮ್ಮನಿಗೆ ಮೀಸಲಾದ ದೇವಾಲಯವೆಂದರೆ ಮದುರೈನಲ್ಲಿರುವ ವೈಗೈ ನದಿಯ ದಡದಲ್ಲಿರುವ ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ಹಿಂದೂ ದೇವಾಲಯ. ಇದು ಮದುರೈ ಮೀನಾಕ್ಷಿ ದೇವಾಲಯ ಅಂತಲೇ ಖ್ಯಾತಿ ಪಡೆದುಕೊಂಡಿದೆ. ಮೀನಾಕ್ಷಿ ಅಂದರೆ ಪಾರ್ವತಿ ದೇವಿ ಹಾಗೂ ಸುಂದರೇಶ್ವರನ ರೂಪದಲ್ಲಿರುವ ಶಿವನಿಗೆ ಸಮರ್ಪಿತವಾದ ದೇಗುಲ. ದ್ರಾವಿಡ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿರುವ ಅದ್ಭುತವಾದ ದೇವಾಲಯವು 14 ಭವ್ಯ ಗೋಪುರಗಳನ್ನು ಐರಂಕಲ್ ಮಂಟಪ ಅಂದರೆ 1000 ಕಂಬಗಳ ಸಭಾಂಗಣ ಹೊಂದಿದ್ದು ಅದ್ಭುತ ಶಿಲ್ಪ ಕಲೆಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ತಾಯಿಯ ದರ್ಶನಕ್ಕೆ ಬಂದು ಕೃತಾರ್ಥರಾಗ್ತಾರೆ. ಮದುರೈ ಮೀನಾಕ್ಷಿ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ನಡೆಯುವ ಮೀನಾಕ್ಷಿ ಸುಂದರೇಶ್ವರರ ಕಲ್ಯಾಣೋತ್ಸವ ವಿಶ್ವ ಮಾನ್ಯವನ್ನು ಪಡೆದುಕೊಂಡಿದೆ. ಈ ಆಲಯ ರಹಸ್ಯಗಳನ್ನು ಹೊತ್ತ ಗರ್ಭದಂತೆ ಭಾಸವಾಗುತ್ತೆ. ಇಲ್ಲಿ ನಡೆಯೋ ಪವಾಡಗಳು ಒಂದೆರಡಲ್ಲ, ಹೇಳ್ತಾ ಹೋದ್ರೆ ನೂರಾರು ನೈಜ ಘಟನೆಗಳೇ ಸಿಗುತ್ತವೆ. ಅದರಲ್ಲೂ ಮೀನಾಕ್ಷಿ ದೇವಿಗೆ 3 ಸ್ತನಗಳಿದೆ ಅನ್ನೋ ವಿಚಾರವು ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ನಿಜಕ್ಕೂ ಮೀನಾಕ್ಷಿ ದೇವಿಗೆ 3 ಸ್ತನಗಳಿವೆಯಾ? ಪುರಾಣ ಕಥೆ ಹೇಳುವುದೇನು? ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ಆಗಮನ ಶಾಸ್ತ್ರದಲ್ಲಿ ಈ ಕುರಿತಾದ ವಿವರಣೆ ಹೇಳುವುದೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಮೀನಾಕ್ಷಿ ದೇವಿಯ ಕುರಿತಾದ ಪೌರಾಣಿಕ ಕಥೆ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸಿದ್ರೆ, ಸುಮಾರು 2000 ವರ್ಷಗಳ ಹಿಂದೆ ಮದುರೈ ನಗರವನ್ನ ಆಳುತ್ತಿದ್ದ ಪಾಂಡ್ಯ ರಾಜ ಮಲಯ ಧ್ವಜ ಪಾಂಡ್ಯ ಮತ್ತು ರಾಣಿ ಕಾಂಚನ ಮಾಲೆಯ ಪುತ್ರಕಾಮೇಷ್ಟಿ ಯಾಗದಿಂದ ಜನಿಸಿದ ಮಗಳೇ ಮೀನಾಕ್ಷಿ. ಜನಿಸಿದ್ದು ಅಂದ್ರೆ ಚಿಕ್ಕ ಬಾಲಕಿಯಾಗಿ ಯಾಗದಲ್ಲಿ ಪ್ರತ್ಯಕ್ಷಳಾಗಿ ನಡೆದು ಬಂದಳು ಮೀನಾಕ್ಷಿ ಅಮ್ಮ. ಸಾಕ್ಷಾತ್ ದೇವಿಯ ಕೃಪೆಯಿಂದ ಜನಿಸಿದ ಮಗಳನ್ನ ಕಂಡು ರಾಜ ರಾಣಿಗೆ ಎಲ್ಲಿಲ್ಲದ ಹರುಷ. ಆದರೆ ಆ ಬಾಲೆ ಹತ್ತಿರ ಬಂದಂತೆ ನಿಜಕ್ಕೂ ಪರಮಾಶ್ಚರ್ಯವಾಯಿತು. ಏನು ಹೇಳುವುದೆಂದು ತಿಳಿಯಲಿಲ್ಲ. ಯಾಕಂದ್ರೆ ಮೀನಾಕ್ಷಿ ದೇವಿಗೆ 3 ಸ್ತನಗಳಿದ್ವು. ಯಾಕಾಗಿ ಈ ರೀತಿಯಾದ ಬಹು ಅಂಗವೆಂದು ರಾಜನಿಗೆ ಆತಂಕವಾಯಿತು. ವಿನಮ್ರವಾಗಿ ಪ್ರಾರ್ಥಿಸಿದ. ಆಗ ಆಕಾಶವಾಣಿಯೊಂದು ಸಿಡಿಲು ಬಡಿದಂತೆ ಆರ್ಭಟಿಸಿತು. ಚಿಂತಿಸದಿರು ರಾಜ, ಈಕೆ ತಾನು ವಿವಾಹವಾಗುವ ವರನನ್ನ ನೋಡಿದ ತಕ್ಷಣವೇ 3ನೇ ಸ್ತನವು ಅದೃಶ್ಯವಾಗುವುದು. ಆತನೊಂದಿಗೆ ವಿವಾಹ ನಡೆಸಿಕೊಡು ಎಂದು ಅಂತರ್ಧಾನವಾಯಿತು ಅಶರೀರವಾಣಿ. ಹೀಗೆ ಪಾಂಡ್ಯ ರಾಜರ ಯುವ ರಾಣಿಯಾಗಿ ಅರಮನೆಯ ವೈಭೋಗದಲ್ಲಿ ಬೆಳೆಯತೊಡಗಿದಳು ಮೀನಾಕ್ಷಿ ಅಮ್ಮ. ಬೆಳೆಯುತ್ತಾ ಮೀನಾಕ್ಷಿಗೆ ಅಪಾರವಾದ ಕರುಣೆ. ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಕರಗಿ ಬಿಡ್ತಿದ್ಲು. ಮಲಯಧ್ವಜ ತನ್ನ ಮಗಳ ಆಡಳಿತ ವೈಖರಿಯನ್ನು ಗಮನಿಸಿ ಬಹಳಷ್ಟು ಆನಂದಪಟ್ಟ. ಹಾಗೆ ತನ್ನ ಸಿಂಹಾಸನವನ್ನೇ ಮಗಳಿಗೆ ಧಾರೆ ಎರೆದ. ಸುಖವಾಗಿ ಮಗಳ ರಾಜ್ಯ ಭಾರವನ್ನು ಕಣ್ತುಂಬಿಕೊಳ್ಳುತ್ತಾ ಮಲಯಧ್ವಜ ದಂಪತಿಗಳು ದಿನ ಕಳೆಯಲಾರಂಭಿಸಿದರು. ಎಲ್ಲವೂ ಸರಿ ಹೋಯಿತು ಎನ್ನುವಾಗಲೇ ಯುವರಾಣಿ ಮೀನಾಕ್ಷಿಯ ಇಂಗಿತವೇ ಬೇರೆಯದ್ದಾಗಿತ್ತು. ಯುವರಾಣಿ ಮೀನಾಕ್ಷಿ ಪಾಂಡ್ಯರ ದಿಗ್ವಿಜಯಕ್ಕೆ ಹೊರಟು ಬಿಡ್ತಾಳೆ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಎಂಬಂತೆ ಹಿಂದೂಸ್ತಾನದುದ್ದಗಲಕ್ಕೂ ಸಂಚರಿಸಿ ಸಾಮ್ರಾಜ್ಞ ಯಾಗ ಹೊರಟಿದ್ಲು ಮೀನಾಕ್ಷಿ. ಆದರೆ ಯಾವಾಗ ಕೈಲಾಸದತ್ತ ತೆರಳಿದಳೋ ಅಲ್ಲಿಗೆ ಎಲ್ಲವೂ ಬದಲಾಯಿತು. ಇತ್ತ ಕಡೆ ಮೀನಾಕ್ಷಿ ಸೈನ್ಯ ಹಾಗೂ ಅಂಗರಕ್ಷಕ ದಳ ಆ ಹಿಮದ ಛಾಯೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಡ್ತಾರೆ. ನೋಡ್ತಿದ್ದಂತೆ ಮೀನಾಕ್ಷಿ ಏಕಾಂಗಿಯಾಗಿ ಕೈಲಾಸದ ದುರ್ಗಮ ಹಾದಿಯಲ್ಲಿ ನಡೆಯುತ್ತಾ ಮುಂದೆ ಸಾಗ್ತಾಳೆ. ಅದು ಶಿವರಾತ್ರಿಯ ಸಮಯ. ಶಿವ ಗಾಢ ಧ್ಯಾನದಲ್ಲಿ ತಲ್ಲೀನನಾಗಿದ್ದ. ಕೊರೆಯುವ ಚಳಿಯಲ್ಲೂ ಆಹ್ಲಾದಕರವೆಂಬಂತೆ ಮುಂದಕ್ಕೆ ಹೆಜ್ಜೆ ಇಡುತ್ತಾ ಸಾಗುತ್ತಿದ್ದ ಮೀನಾಕ್ಷಿಗೆ ಬೆಚ್ಚಗಿನ ವಾತಾವರಣ. ಆ ಹಿಮವೃಷ್ಟಿ ಮೀನಾಕ್ಷಿಯನ್ನ ಮತ್ತೊಂದು ಲೋಕದತ್ತ ಕೊಂಡೊಯ್ದು ಬಿಟ್ಟಿತ್ತು. ಕಣ್ಣ ಮುಂದೆ ನೀಳಕಾಯದ ಬಲಿಷ್ಠ ದೇಹದ ಸುರಸುಂದರ ಯುವಕನೊಬ್ಬ ಕಣ್ಣೆದುರೆ ಕುಳಿತಿದ್ದ. ಆತನನ್ನ ಕಂಡೊಡನೆ ಮೀನಾಕ್ಷಿಯ ಎದೆಬಡಿತ ಹೆಚ್ಚಾಯಿತು. ಮನಸ್ಸು ತಲ್ಲಣಿಸಿತು. ಅನುರಾಗದ ಸೆಲೆ ಆವರಿಸಿತ್ತು. ಪ್ರಣಯದ ಹಕ್ಕಿಯಂತಾದ ಮೀನಾಕ್ಷಿಯ ಮನಸ್ಸು ತನ್ನ ಮೂಲ ಸ್ವರೂಪವನ್ನು ಪಡೆದುಕೊಳ್ತು.
ಅಲ್ಲಿಗೆ ಮೂರನೇ ಸ್ತನವು ಅದೃಶ್ಯವಾಯಿತು. ಹೌದು, ಆತನೇ ಮೀನಾಕ್ಷಿಯ ಪತಿ, ಸಾಕ್ಷಾತ್ ಶಿವನ ಅಭಿವ್ಯಕ್ತವಾಗಿದ್ದ ಸುಂದರೇಶ್ವರ. ಸ್ತನವು ಕಣ್ಮರೆಯಾದ ತಕ್ಷಣ ಶಿವ ಹೇಳಿದಂತೆ ಈ ತಪಸ್ವಿಯೇ ತನ್ನ ಯೋಗ್ಯ ಪತಿ ಎಂದು ಅರಿವಾಗತ್ತೆ. ಈ ತಪಸ್ವಿ ಶಿವನಲ್ಲದೆ ಬೇರಾರೂ ಅಲ್ಲ. ಸುಂದರೇಶ್ವರನನ್ನ ನೋಡಿದ ರಾಣಿ ಮೀನಾಕ್ಷಿಗೆ ಈತನನ್ನ ನಾನು ಈ ಮೊದಲೇ ನೋಡಿದ್ದೇನೆ, ಅವನಲ್ಲೇ ನಾನು ಐಕ್ಯಳಾಗಿದ್ದೇನೆ ಎಂದನಿಸಿತು. ಆ ಕ್ಷಣವೇ ಇಬ್ಬರು ಬೆರೆತರು. ಆ ತಪಸ್ವಿಯೊಂದಿಗೆ ಮೀನಾಕ್ಷಿ ದೇವಿ ಮದುರೈಗೆ ಹಿಂತಿರುಗುತ್ತಾಳೆ. ತನ್ನ ಭಾವಿ ಪತಿ ಈತನೇ ಎಂದು ಪರಿಚಯಿಸ್ತಾಳೆ. ನಂತರ ವೈಭೋಗಪೇತವಾಗಿ ಇಬ್ಬರ ಕಲ್ಯಾಣ ಕೂಡ ಜರುಗತ್ತೆ. ಮದುರೈ ನಗರವೇ ಹರುಷದಿಂದ ಮೇಳೈಸಿತ್ತು ಎಂಬ ಪೌರಾಣಿಕ ಕಥೆಯೂ ಇದೆ. ಪ್ರತಿ ವರ್ಷವೂ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ. ಈ ಹಬ್ಬ ಸುಮಾರು 10ರಿಂದ 12 ದಿನಗಳ ಕಾಲ ನಡೆಯುವ ಚಿತ್ತಿರೈ ತಿರುವಿಳಾದ ಮುಖ್ಯ ಅಂಗವೆಂದು ಪರಿಗಣಿಸುತ್ತಾರೆ. ಈ ಹಬ್ಬವು ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳ ಏಕತೆಯ ಸಂಕೇತವೂ ಹೌದು. ಮೀನಾಕ್ಷಿ ಅಂದರೆ ಶಕ್ತಿ ಮತ್ತು ಸುಂದರೇಶ್ವರ ಅಂದರೆ ಶಿವ. ಇಬ್ಬರ ಸಂಗಮವು ಜ್ಞಾನ ಮತ್ತು ಶಕ್ತಿಯ ಏಕೀಕರಣವನ್ನು ಸೂಚಿಸುತ್ತೆ. ಆದರೆ ಆಧ್ಯಾತ್ಮಿಕವಾಗಿ ಮತ್ತು ತಾಂತ್ರಿಕ ಸಂಪ್ರದಾಯದಂತೆ ಗಮನಿಸಿದರೆ ಮೀನಾಕ್ಷಿ ದೇವಿಯ ಮೂರನೇ ಸ್ತನವು ಅಹಂಕಾರ ಅಥವಾ ಅಜ್ಞಾನದ ಸಂಕೇತ ಎಂಬ ವಿವರಣೆ ಇದೆ. ಶಿವನ ಜ್ಞಾನವನ್ನು ಕಂಡಾಗ ಮೂರನೇ ಸ್ತನವು ನಾಶವಾಯಿತು. ಈ ವಿವರಣೆ ಆತ್ಮಜ್ಞಾನ ಮತ್ತು ಪರಿಪೂರ್ಣತೆಯ ಸಂಕೇತವನ್ನು ಸೂಚಿಸುತ್ತೆ. ಮೀನಾಕ್ಷಿ ದೇವಿಯನ್ನ ಸ್ತ್ರೀ ಶಕ್ತಿ, ಧೈರ್ಯ ಮತ್ತು ಸಮಾನತೆಯ ಪ್ರತೀಕವೆಂದು ಪರಿಗಣಿಸುತ್ತಾರೆ. ಈ ಕಥೆ ಮೀನಾಕ್ಷಿ ದೇವಿಯನ್ನ ಕೇವಲ ಸ್ತ್ರೀ ಶಕ್ತಿಯಾಗಿ ಮಾತ್ರವಲ್ಲ, ಶಕ್ತಿ, ಜ್ಞಾನ ಮತ್ತು ನಾಯಕತ್ವದ ರೂಪವಾಗಿ ವಿವರಿಸುತ್ತೆ. ಮೀನಾಕ್ಷಿ ದೇವಿ ಜೀವಾತ್ಮದ ಪ್ರತೀಕ, ಶಿವನು ಪರಮಾತ್ಮ. ಕಲ್ಯಾಣಂ ಎಂದರೆ ಜೀವಾತ್ಮವು ಪರಮಾತ್ಮನೊಂದಿಗೆ ಏಕವಾಗುವ ಸ್ಥಿತಿ, ಅದುವೇ ಮೋಕ್ಷ. ಮೀನಾಕ್ಷಿ ದೇವಿಗೆ ಇದ್ದ ಮೂರನೇ ಸ್ತನವನ್ನ ಅಹಂಕಾರದ ಸಂಕೇತವಾಗಿ ನೋಡಲಾಗತ್ತೆ. ಶಿವನನ್ನ ಕಂಡಾಗ ಅದು ಅಳಿದು ಹೋಯಿತು ಅಂದರೆ ಆತ್ಮಜ್ಞಾನ ಬಂದಾಗ ಅಹಂಕಾರ ನಾಶವಾಯಿತು ಎಂಬ ಒಳಾರ್ಥವೂ ಇದೆ. ಮೀನಾಕ್ಷಿ ದೇವಿ ಮೊದಲು ರಾಜ್ಯವನ್ನಾಳಿದ ನಾಯಕಿ, ನಂತರ ಪತ್ನಿಯಾಗ್ತಾಳೆ. ಆದರೆ ಶಕ್ತಿಯನ್ನ ಕಳೆದುಕೊಳ್ಳೋದಿಲ್ಲ. ಇದು ಸ್ತ್ರೀಯು ನಾಯಕಿ, ಯೋಧೆ, ದೈವ ಸ್ವರೂಪ ಎಂದು ಸಾರುತ್ತೆ. ಶಿವನು ಮಹಾತಪಸ್ವಿ. ಮೀನಾಕ್ಷಿ ದೇವಿಯೊಂದಿಗೆ ಕಲ್ಯಾಣದ ನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸ್ತಾನೆ. ಇದರ ಅರ್ಥ ಲೋಕವನ್ನು ತ್ಯಜಿಸೋದಲ್ಲ, ಧರ್ಮದೊಂದಿಗೆ ಬದುಕುವುದೇ ಶ್ರೇಷ್ಠ ಎಂಬ ಸಂದೇಶವನ್ನು ನೀಡುತ್ತೆ ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ಪಂಥಗಳು. ಮೀನಾಕ್ಷಿ ಕಲ್ಯಾಣಂ ಅಂದರೆ ಶಕ್ತಿ ಮತ್ತು ಜ್ಞಾನ, ಆತ್ಮ ಮತ್ತು ಪರಮಾತ್ಮ, ಭಕ್ತಿ ಮತ್ತು ಬದುಕು. ಇದು ಮಾನವನ ಜೀವನ ಯಾತ್ರೆಗೆ ನೀಡುವ ಆಧ್ಯಾತ್ಮಿಕ ಮಾರ್ಗದರ್ಶನವಿದ್ದಂತೆ. ಇನ್ನು ಐತಿಹಾಸಿಕವಾಗಿ ಈ ದೇವಾಲಯದ ಹಿನ್ನೆಲೆಯನ್ನು ಗಮನಿಸಿದರೆ, ಈ ದೇವಾಲಯದ ಮೂಲ ಸ್ವರೂಪ ಸುಮಾರು 2500 ವರ್ಷಗಳ ಹಿಂದೆಯೇ ಇತ್ತು ಎಂಬುದು ಇತಿಹಾಸಕಾರರು ಕೂಡ ಒಪ್ಪುವ ಮಾತು. ಅದನ್ನ ನಂತರದಲ್ಲಿ ಪಾಂಡ್ಯ ರಾಜರು ಈ ದೇವಾಲಯವನ್ನ ಅಭಿವೃದ್ಧಿಪಡಿಸುತ್ತಾರೆ. 16ನೆಯ ಶತಮಾನದಲ್ಲಿ ನಾಯಕ ವಂಶದ ರಾಜರಾದ ತಿರುಮಲೈ ನಾಯಕರ್ ದೇವಾಲಯವನ್ನ ಭವ್ಯವಾಗಿ ವಿಸ್ತರಿಸುತ್ತಾರೆ. ಇಂದಿನ ದೇವಾಲಯದ ಗೋಪುರಗಳು, ಮಂಟಪಗಳು ಮತ್ತು ಶಿಲ್ಪಕಲೆ ಮುಖ್ಯವಾಗಿ ನಾಯಕ ಕಾಲದ ಕೊಡುಗೆ. ಇನ್ನು ಮದುರೈ ಮೀನಾಕ್ಷಿ ದೇವಾಲಯದ ಆಶ್ಚರ್ಯಕರ ಸಂಗತಿಗಳು ಇಂದಿಗೂ ಕೌತುಕ ಹುಟ್ಟಿಸುತ್ತವೆ. ಮೀನಾಕ್ಷಿ ದೇವಿಯ ಹೆಸರಿನ ಅರ್ಥ ಮೀನಾಕ್ಷಿ ಎಂದರೆ ಮೀನಿನಂತಿರುವ ಕಣ್ಣುಗಳಿರುವವಳು ಎಂದರ್ಥ. ಅವಳ ಕಣ್ಣುಗಳನ್ನು ಕರುಣೆಯ ಸಂಕೇತವೆಂದು ಭಾವಿಸಲಾಗುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. 2ನೇಯದು 1000 ಕಂಬಗಳ ಮಂಟಪ. ಆದರೆ 1000ಕ್ಕಿಂತ ಕಡಿಮೆ ಇದೆ. ಇದನ್ನ 1000 ಕಾಲ್ ಮಂಡಪಂ ಎಂದು ಕರೆಯಲಾಗುತ್ತೆ. ಆದರೆ ನಿಜವಾಗಿ ಕಂಬಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಆದರೂ ಪ್ರತಿಯೊಂದು ಕಂಬವು ವಿಭಿನ್ನ ಶಿಲ್ಪಕಲೆಯ ಅದ್ಭುತದಂತಿದೆ. 3ನೇಯದು ಸಂಗೀತ ಕಂಬಗಳು. ಕೆಲ ಕಂಬಗಳನ್ನು ತಟ್ಟಿದಾಗ ಸಂಗೀತದ ಸ್ವರಗಳು ಕೇಳಿಸ್ತವೆ. ಇದು ಪ್ರಾಚೀನ ಶಿಲ್ಪಿಗಳ ಅದ್ಭುತ ಕೌಶಲ್ಯವೇ ಸರಿ. 4ನೇಯದು ಗೋಪುರಗಳ ಮೇಲಿನ ಸಾವಿರಾರು ಮೂರ್ತಿಗಳು. ಈ ದೇವಾಲಯದ 14 ಗೋಪುರಗಳ ಮೇಲೆ 33,000ಕ್ಕಿಂತಲೂ ಹೆಚ್ಚು ಬಣ್ಣದ ಶಿಲ್ಪಗಳಿವೆ. ಅವುಗಳನ್ನು ನಿಯಮಿತವಾಗಿ ಮರುಬಣ್ಣ ಹಚ್ಚಲಾಗುತ್ತೆ. ಇನ್ನು 5ನೇಯದು ದೇವಾಲಯವೇ ಮದುರೈ ನಗರದ ಕೇಂದ್ರ. ಮದುರೈ ನಗರವನ್ನ ಮತ್ತು ದೇವಾಲಯವನ್ನ ಮಧ್ಯದಲ್ಲಿ ಕೇಂದ್ರೀಕರಿಸಿ ಕಮಲದ ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ. 6ನೇಯದು ಮೀನಾಕ್ಷಿ ಸುಂದರೇಶ್ವರರ ದರ್ಶನದ ಕ್ರಮ.
ಭಕ್ತರು ಮೊದಲು ಮೀನಾಕ್ಷಿ ದೇವಿಯ ದರ್ಶನವನ್ನ ಪಡೆದು ನಂತರ ಸುಂದರೇಶ್ವರನ ದರ್ಶನವನ್ನ ಪಡೆಯುವ ಪದ್ಧತಿ ಇದೆ. ಇದು ಅಪರೂಪದ ಸಂಪ್ರದಾಯ. 7ನೇಯದು ಚಂದ್ರನ ಚಲನೆ ಮತ್ತು ಗರ್ಭಗುಡಿ. ಕೆಲವು ವಿಶೇಷ ದಿನಗಳಲ್ಲಿ ಚಂದ್ರನ ಬೆಳಕು ನೇರವಾಗಿ ಗರ್ಭಗುಡಿಗೆ ಬೀಳುವಂತೆ ದೇವಾಲಯದ ವಿನ್ಯಾಸ ಮಾಡಲಾಗಿದೆ. ಇಂದಿಗೂ ಸಂಶೋಧಕರು ಈ ರಹಸ್ಯವನ್ನ ಭೇದಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು 8ನೇಯದು ಮೀನಾಕ್ಷಿ ಕಲ್ಯಾಣಂ. ಚಿತ್ತಿರೈ ಹಬ್ಬದ ಸಮಯದಲ್ಲಿ ನಡೆಯುವ ಮೀನಾಕ್ಷಿ ಕಲ್ಯಾಣೋತ್ಸವಕ್ಕೆ ಲಕ್ಷಾಂತರ ಜನರು ಬಂದು ಸೇರ್ತಾರೆ. ಇದು ಇಡೀ ಜಗತ್ತಿನಲ್ಲಿಯೇ ನಡೆಯುವ ಸೋಜಿಗವೆಂದು ಅಭಿಪ್ರಾಯ ಪಡುವುದಿದೆ. ಇವಿಷ್ಟು ಮದುರೈ ಮೀನಾಕ್ಷಿ ಅಮ್ಮನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.